ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಇದರಲ್ಲಿ ಶರೀರವು ನಶ್ವರವಾದದ್ದು ಮತ್ತು ಕ್ಷಣಭಂಗುರವಾದದ್ದು. ಯಾವ ಕ್ಷಣದಲ್ಲಾದರೂ ಅದು ಮರಣಕ್ಕೆ ತುತ್ತಾಗಬಹುದು. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಮರಣಕ್ಕೆ ತುತ್ತಾಗುವಂಥದ್ದು. ಇಂಥ ಶರೀರವನ್ನು ನಾವು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅನ್ನುವುದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದ. ದೇಹವು ಬಿದ್ದಲ್ಲೇ, ಅಂದರೆ ಕಾಗೆ ನಾಯಿಗಳು ಈ ದೇಹವನ್ನು ತಿಂದರೆ ವಿಷ್ಟವಾಗುವುದು. ದೇಹವು ಬಿದ್ದಲ್ಲೇ ಇದ್ದರೆ ಕೆಟ್ಟು ಕೊಳೆಯುತ್ತಾ ಕ್ರಿಮಿಕೀಟಗಳ ರಾಶಿಯಾಗುವುದು. ಅರ್ಥ ಆಗ್ತದೆ ಅಲ್ವಾ? ಈಗ ಒಂದು ಶರೀರ ಬಿದ್ದೋಗುತ್ತೆ ಅಂದರೆ ಸತ್ತೋಗುತ್ತೆ. ಆ ಶರೀರ ಬಿದ್ದಿದ್ರೆ ಅದು ಅಲ್ಲೇ ಇದ್ದರೆ ನಾಯಿ ನರಿಗಳು ಕಾಗೆಗಳು ಕಿತ್ತು ತಿಂದರೆ ಅದು ವಿಷ್ಟವಾಗುತ್ತೆ. ಅದೇ ಆ ಶರೀರ ದೇಹ ಬಿದ್ದಲ್ಲೇ ಕೆಟ್ಟು ಕೊಳೆಯುತ್ತಾ ಕ್ರಿಮಿಕೀಟಗಳ ರಾಶಿಯಾಗುವುದು. ಈಗ ಒಂದು ರಸ್ತೆ ಬದಿಗಳಲ್ಲಿ ನಾಯಿಗಳು ಅಪಘಾತಕ್ಕೆ ಒಳಗಾಗಿ ಬಿದ್ದಿರ್ತವೆ. ನಾವೆಲ್ಲರೂ ಅದನ್ನು ಗಮನಿಸಿರ್ತೀವಿ. ಆ ದಿನ ಕಳೆದಂತೆ ಆ ಶರೀರದಲ್ಲಿ ಹುಳುಗಳು ಜಾಸ್ತಿ ಆಗುತ್ತೆ. ಆ ಹುಳುಗಳು ಜಾಸ್ತಿಯಾಗಿ ಕಾಲಕ್ರಮೇಣ ಹುಳುಗಳು ಕೂಡ ಮರೆಯಾಗುತ್ತೆ. ಆ ಹುಳುಗಳು ಎಲ್ಲಿಂದ ಬಂದವೋ ಗೊತ್ತೇ ಇಲ್ಲ, ಮತ್ತು ಹುಳುಗಳು ಏನಾದವೋ ಗೊತ್ತೇ ಆಗೋದಿಲ್ಲ. ಕೊನೆಗೆ ಬರೀ ಅಸ್ಥಿಪಂಜರ ಮಾತ್ರ ಉಳ್ಕೊಳ್ಳುತ್ತೆ. ಆ ಶರೀರ ಕೊಳೆತು ನಾಶವಾಗುತ್ತೆ. ಕ್ರಿಮಿಕೀಟಗಳ ರಾಶಿಯಾಗುವುದು. ಆದ್ದರಿಂದ ಹೇ ಅರ್ಜುನ, ಪರಿಣಾಮದಲ್ಲಿ ಯಾವ ಮಾರ್ಪಾಟಾದರೂ ಈ ಶರೀರಕ್ಕೆ ಕೆಡುಕೇ ಸಹಜ. ಈ ಶರೀರವನ್ನು ಎಷ್ಟು ಪಾಲನೆ ಪೋಷಣೆ ಮಾಡಿದರೂ ಕೆಡುಕನ್ನುವುದು ಸಹಜ ಪ್ರಕ್ರಿಯೆ ಈ ಶರೀರಕ್ಕೆ. ಇದು ಕೇಡಿನಲ್ಲಿಯೇ ಅಂತ್ಯವಾಗುವುದು. ಯಾಕೆ? ಕೊಳತೋಗುತ್ತಲ್ಲ, ಹುಳು ಪಟಗಳಿಗೆ ಆಹಾರವಾಗುತ್ತೆ. ಊತಾಕದೆ ಬಿಟ್ಟರೆ ಕಾಗೆ ನರಿಗಳು ನಾಯಿಗಳು ಕಿತ್ತು ತಿಂತವೆ. ಅದರಿಂದ ಕೆಡುಕು ಅನ್ನೋದೇ ಸಹಜವಾದದ್ದು ಈ ಶರೀರಕ್ಕೆ. ಶರೀರವು ಹೀಗಿದ್ದರೂ ಆತ್ಮನು ನಿತ್ಯನು ಶುದ್ಧನು. ಇಂತಹ ಕೆಡುಕಿಗೆ ಸಹಜವಾಗಿ ಒಳಗಾಗುವ ಈ ಶರೀರದಲ್ಲಿರ್ತಕ್ಕಂಥ ಆತ್ಮನು ನಿತ್ಯ ಶುದ್ಧನು, ಶಾಶ್ವತನು, ಸ್ವಯಂಪೂರ್ಣನು ಆಗಿರುವನು. ಆತ್ಮನು ನಿರ್ಗುಣನಾಗಿರುವುದರಿಂದ ಕಲಾವಂತನೂ ಅಲ್ಲ, ಕಲಾವಿಹೀನನೂ ಅಲ್ಲ, ಕ್ರಿಯಾವಂತನೂ ಅಲ್ಲ, ನಿಷ್ಕ್ರಿಯನೂ ಅಲ್ಲ, ಸ್ಥೂಲನೂ ಅಲ್ಲ, ಸೂಕ್ಷ್ಮನೂ ಅಲ್ಲ. ಯಾವ ಆಕಾರವೂ ಇಲ್ಲದವನು ದೃಶ್ಯ ರೂಪನಾಗುವುದು ಹೇಗೆ? ರೂಪವಿಲ್ಲದವನನ್ನು ಅಲ್ಪನೆಂದು ವಿಶಾಲನೆಂದು ಹೇಳುವುದೆಂತು? ನೋಡಿ, ಯಾವ ಯಾವ ರೀತಿಯಲ್ಲಿ ನಾವು ಪರಮಾತ್ಮನಿಗೆ ವಿಸ್ತಾರ ರೂಪವನ್ನು ಕೊಟ್ಟಿರ್ತೀವಿ, ಸೂಕ್ಷ್ಮ ರೂಪವನ್ನು ಕೊಟ್ಟಿರ್ತೀವಿ. ಅವನು ಸೂಕ್ಷ್ಮನೂ ಅಲ್ಲ, ಸ್ಥೂಲನೂ ಅಲ್ಲ, ಯಾವ ಆಕಾರವೂ ಇಲ್ಲ, ದೃಶ್ಯ ರೂಪನೂ ಅಲ್ಲ, ಅಂದರೆ ಕಣ್ಣಿಗೆ ಕಾಣುವವನೂ ಅಲ್ಲ. ರೂಪ ಇಲ್ಲದ ಪರಮಾತ್ಮನನ್ನು ಅಲ್ಪನೆಂದು ವಿಶಾಲನೆಂದು ಹೇಳುವುದೆಂತು? ಅವನು ನಿಸ್ತೇಜನೂ ಅಲ್ಲ, ತೇಜೋವಂತನೂ ಅಲ್ಲ. ನಿರಾಕಾರನಾದ ಆತನು ಮೂರ್ತನೂ ಅಲ್ಲ, ಅಮೂರ್ತನೂ ಅಲ್ಲ. ಅವನು ಯಾವುದರಲ್ಲಿಯೂ ಬೆರೆಯುವವನಲ್ಲ, ಬೆರೆಯದೆ ಬಿಟ್ಟವನೂ ಅಲ್ಲ. ಏನು ಈ ಥರ ಹೇಳಿದ್ರೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ. ಅದಕ್ಕೆ ಈಗ ಸೂರ್ಯನ ಬಿಂಬವನ್ನು ನೀರಿನಲ್ಲಿ ಕಾಣುವುದನ್ನು ತೋರಿಸ್ಕೊಟ್ಟಿದ್ದು ಉದಾಹರಣೆಯಾಗಿ. ಅದನ್ನು ಅರ್ಥ ಮಾಡಿಕೊಂಡ್ರೆ ಇವೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಸೌಖ್ಯ ಅಸೌಖ್ಯತೆಯಾಗಲಿ, ಏಕತೆ ಅನೇಕತೆಯಾಗಲಿ, ಬಂಧ ಮುಕ್ತಿಗಳಾಗಲಿ ಹೇಳಲಾಗದ ಸ್ವರೂಪವನ್ನು ಯಾವ ಪ್ರಮಾಣದಿಂದ ನಿರ್ಣಯಿಸುವುದು? ಪರಮಾತ್ಮನನ್ನು ಯಾವ ಪ್ರಮಾಣದಿಂದಲೂ ನಿರ್ಣಯಿಸೋದಕ್ಕೆ ಸಾಧ್ಯವಿಲ್ಲ. ಆತನು ಸ್ವಯಂ ಸಿದ್ಧನೇ, ಅನ್ಯರಿಂದ ಜನಿಸಿದವನೇ, ವಕ್ತನೇ, ಮೂಕನೇ ಅಂದರೆ ಮಾತಾಡುವವನೇ, ಮೂಗನೇ ಎನ್ನಲಾಗುವುದಿಲ್ಲ. ಆತನು ಸೃಷ್ಟಿಯೊಡನೆ ಜನ್ಮಿಸುವುದಿಲ್ಲ, ಸಂಹಾರದೊಡನೆ ನಾಶ ಆಗುವುದೂ ಇಲ್ಲ. ಯಾಕೆಂದರೆ ಆತನು ಸೃಷ್ಟಿ ಸ್ಥಿತಿಗಳೆಲ್ಲದಕ್ಕೂ ಲಯಸ್ಥಾನವಾಗಿ ಇರುವನು. ಇಂತಹ ಅವ್ಯಯವನ್ನು ವರ್ಣಿಸುವುದೆಂತು? ಅಂದರೆ ಹೆಚ್ಚು ಕಡಿಮೆಯಾಗದವನು, ಆತನಿಗೆ ಮಡಿಮೈಲಿಗೆಗಳಾಗಲಿ ಸಾರತೆ ನಿಸ್ಸಾರತೆಯಾಗಲಿ ಇರುವುದಿಲ್ಲ. ಈ ರೀತಿಯಾದ ಪರಮಾತ್ಮನನ್ನು ಅರಿಯುವುದೆಂತು? ಇದನ್ನೇ ಕೇಳ್ತಾರದಿಲ್ಲಿ. ಘಟಮಠಾದಿಗಳಲ್ಲಿ ಆಕಾಶವಿರುವಂತೆ ಆತ್ಮನು ದೇಹದಲ್ಲಿ ವ್ಯಾವಹಾರಿಕ ದೃಷ್ಟಿಯಿಂದ ಇರುವನು. ಘಟಮಠಾದಿಗಳಲ್ಲಿ ಅಂದರೆ ಮಡಕೆಯಲ್ಲಿ ಇರ್ತಕ್ಕಂಥ ಖಾಲಿ ಜಾಗ ಇರ್ತದಲ್ಲ, ಸುತ್ತ ಮಣ್ಣಿನ ಒಂದು ಪದರ ಇರ್ತದೆ, ಒಳಗಿರ್ತಕ್ಕಂಥ ಖಾಲಿ ಜಾಗ, ಅದು ಘಟಾಕಾಶ. ಮನೆ 4 ಗೋಡೆಗಳು ಸುತ್ತ, ಮೇಲೆ ಒಂದು ಚಾವಣಿ, ಮಧ್ಯದಲ್ಲಿ ರೂಮಲ್ಲಿ ನಾವು ಏನು ಮಾಡ್ತೀವಿ, ಒಂದು ಖಾಲಿ ಜಾಗ ಇರ್ತದಲ್ಲ, ಅದನ್ನು ಮಠಾಕಾಶ ಅಂತ ಕರಿತೀವಿ. ಈ ರೀತಿಯಲ್ಲಿ ಘಟಮಠಾದಿಗಳಲ್ಲಿ ಆಕಾಶವಿರುವಂತೆ ಆತ್ಮನು ದೇಹದಲ್ಲಿ ವ್ಯಾವಹಾರಿಕ ದೃಷ್ಟಿಯಿಂದ ಇರುವನು.
ಅರ್ಥ ಆಯ್ತಲ್ವಾ? ಈಗ ಇವುಗಳಲ್ಲಿ ಖಾಲಿ ಸ್ಥಳ ಹೇಗಿದೆಯೋ ಆ ರೀತಿಯಲ್ಲಿ ಆತ್ಮನು ಸರ್ವವ್ಯಾಪಕನಾಗಿ ದೇಹಗಳಲ್ಲಿ ಇರ್ತಾನೆ. ಆತ್ಮನು ಸರ್ವವ್ಯಾಪಕತ್ವನಾಗಿದ್ದರೂ ದೇಹಾಕೃತಿಯ ಸಂಬಂಧದಿಂದ ಬರುತ್ತಾ ಹೋಗುತ್ತಾ ಇರುವಂತೆಯೂ ದೇಹದ ಆಕೃತಿಯನ್ನು ಧರಿಸಿದಂತೆಯೂ ತೋರುವುದು. ಹಗಲು ರಾತ್ರಿಗಳು ಬರುತ್ತಾ ಹೋಗುತ್ತಿರುವಂತೆ ಶರೀರಕ್ಕೆ ಮರಣವೂ ಬಂದರೂ ಆತ್ಮನಿಗೆ ಮರಣವಾಗುವುದಿಲ್ಲ. ಅರ್ಥ ಆಗ್ತಾಯಿದೆ ಅಲ್ವಾ ಈಗ ಹೇಳ್ತಾ ಇರೋದು? ದೇಹದ ಆಕೃತಿಯನ್ನು ಧರಿಸಿದಂತೆ ತೋರಿಸ್ತದೆ, ಆದರೆ ಅವನು ದೇಹವನ್ನು ಧರಿಸೋದಿಲ್ಲ. ಹಗಲು ರಾತ್ರಿಗಳು ಬರ್ತಾ ಹೋಗ್ತಾ ಇರುವಂತೆ, ಹಗಲು ಬರ್ತಾ ಇರುತ್ತೆ, ರಾತ್ರಿ ಬರ್ತಾ ಇರ್ತಾರೆ. ನಾವು ಅನುಭವಿಸ್ತಾ ಇರ್ತೀವಿ ದಿನನಿತ್ಯ ಅದನ್ನು. ರಾತ್ರಿ ಮಲಗ್ತೀವಿ, ಬೆಳಗ್ಗೆ ಎದ್ದು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ. ಹೇಗೆ ಇದಾಗುತ್ತೋ ಅದೇ ರೀತಿಯಲ್ಲಿ ಈ ಶರೀರಕ್ಕೆ ಮರಣವೂ ಬಂದರೂ ಆತ್ಮನಿಗೆ ಮರಣವಾಗುವುದಿಲ್ಲ. ಏಕೆ? ನಾವು ರಾತ್ರಿ ಮಲ್ಕೊಳ್ತೀವಿ, ರಾತ್ರಿ ಮಲ್ಕೊಂಡ ಸತ್ತೋಗಿದ್ದಾನೆ, ಬೆಳಗಾಯ್ತು ಅಂದರೆ ಎದ್ದ ಈಗ ಹುಟ್ಟಿದ್ದಾನೆ ಅಂತೀವ? ಇಲ್ಲ, ರಾತ್ರಿ ಮಲ್ಕೊಂಡಿದ್ದ ಬೆಳಗ್ಗೆ ಎದ್ದವನೆ ಅಂತಲೇ ತಾನೇ ಹೇಳ್ತೀವಿ. ಇಲ್ಲಿಯೂ ಕೂಡ ಶರೀರಗಳು ನಶಿಸಿ ಹೋಗ್ತಾ ಇರ್ತವೆ, ಹೊಸ ಹೊಸ ಶರೀರಗಳು ಬರ್ತಾ ಇರ್ತದೆ. ಪರಮಾತ್ಮನು ಮಲಗಿದ್ದ ಎದ್ದ ಅನ್ನೋ ರೀತಿಯಲ್ಲಿ ಇದಕ್ಕೆ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಆತ್ಮನಿಗೆ ಮರಣವಿಲ್ಲ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇರೋದು. ಆಕಾಶವು ನಿರ್ಲಿಪ್ತವಾಗಿರುವಂತೆ ದೇಹಗಳು ಜನಿಸುತ್ತಾ ನಶಿಸುತ್ತಿದ್ದರೂ ಆತ್ಮನು ಅವುಗಳೊಡನೆ ಸಂಬಂಧಗೊಳ್ಳದೆ ನಿರ್ಲಿಪ್ತನಾಗಿರುವನು. ಅರ್ಥ ಆಗ್ತಿದೆ ಅಲ್ವಾ? ಆತ್ಮನು ಯಾವ ಸಂಬಂಧವನ್ನು ಇಟ್ಟುಕೊಳ್ಳದೆ ನಿರ್ಲಿಪ್ತನಾಗಿದ್ದಾನೆ. ಸರ್ವ ಪ್ರದೇಶಗಳಲ್ಲಿಯೂ ವ್ಯಾಪಿಸಿರುವ ಆಕಾಶವನ್ನು ಆ ಪ್ರದೇಶದ ಮಲಿನತೆಯಾಗಲಿ ದೋಷವಾಗಲಿ ಸಂಬಂಧಗೊಳ್ಳದಿರುವಂತೆ. ಈಗ ಆಕಾಶ ಅಂತಕ್ಕಂಥದ್ದು ಸರ್ವವ್ಯಾಪಕವಾಗಿದೆ. ಒಂದು ಕಡೆ ಪವಿತ್ರತೆ, ಒಂದೊಂದು ಕಡೆ ಅಶುದ್ಧತೆ ಅಂತ ಇರ್ತದೆ ಅಂತ ನಮ್ಮ ಭಾವನೆಯಿಂದ ನಾವು ಇಟ್ಕೊಳ್ಳೋದಾದರೆ, ಅಶುದ್ಧವಾದ ಇರುವ ಜಾಗದಲ್ಲಿ ಆಕಾಶ ಮಲಿನವಾಯಿತು, ದೋಷವಾಯಿತು ಅಂದ್ಕೊಳ್ತೀವ? ಆಕಾಶವಾಗಿ ತನ್ನಷ್ಟಕ್ಕೆ ತಾನು ನಿರ್ಲಿಪ್ತವಾಗಿರ್ತದೆ. ಆದರೆ ಮಲಿನ ಮತ್ತು ಶುದ್ಧತೆ ಅನ್ನೋದು ನಮ್ಮ ಭಾವನೆಯಿಂದ ಅದು ವ್ಯತ್ಯಾಸವಾಗಿ ಕಾಣ್ತಾ ಇರ್ತದೆ ಅಷ್ಟೇ. ಆದರೆ ಆಕಾಶಕ್ಕೆ ಆ ಮಲಿನತೆ ಅಂಟೋದಿಲ್ಲ. ಹೇಗೋ ಸರ್ವ ದೇಹದಲ್ಲಿಯೂ ವ್ಯಾಪಿಸಿರುವ ಆತ್ಮನು ನಿರ್ಲಿಪ್ತನಾಗಿರುವುದರಿಂದ ದೇಹ ಸಂಬಂಧವಾದ ದೋಷವು ಆತ್ಮನನ್ನು ತಟ್ಟುವುದಿಲ್ಲ. ಇದರಿಂದಲೇ ನಾನು ಮೇಲಿಂದ ಮೇಲೆ ಈ ದೇಹವು ಕ್ಷೇತ್ರವೆಂತಲೂ ಕ್ಷೇತ್ರಜ್ಞನಾದ ಆತ್ಮನು ಇವುಗಳಿಂದ ಸಂಬಂಧಗೊಳ್ಳದೆ ಬೇರೆಯಾಗಿರುವನೆಂಬ ತತ್ವವನ್ನು ಅರಿಯಲೆಂದೇ ತಿಳಿಸುತ್ತಿರುವೆನು. ಅರ್ಜುನ, ನಿನಗೆ ಇದಕ್ಕೋಸ್ಕರನೇ ಹೇಳ್ತಾ ಇರೋದು, ಕ್ಷೇತ್ರಜ್ಞ ಬೇರೆ, ಕ್ಷೇತ್ರ ಬೇರೆ, ಇವೆರಡಕ್ಕೂ ಯಾವುದೇ ಸಂಬಂಧವಿಲ್ಲ. ಆದರೆ ಕ್ಷೇತ್ರಜ್ಞನ ಆ ಚೈತನ್ಯವಿಲ್ಲದೆ ಈ ಕ್ಷೇತ್ರದ ಕೆಲಸ ಏನೇನೂ ನಡೆಯೋದಿಲ್ಲ. ಅರ್ಥ ಆಗ್ತಾಯಿದೆ ಅಲ್ವಾ? ಇದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಚುಂಬಕ ಶಿಲೆಯ ಸಂಸರ್ಗದಿಂದ ಲೋಹವು ಚಲಿಸುವುದಲ್ಲದೆ, ಅಂದರೆ ಅಯಸ್ಕಾಂತದ ಆಕರ್ಷಣೆಯಿಂದ ಕಬ್ಬಿಣ ಅಲುಗಾಡ್ತದಲ್ಲ, ಹಾಗೆ ಲೋಹವು ಎಂದಿಗೂ ಚುಂಬಕ ಶಿಲೆಯನ್ನು ಕದಲಿಸದು. ಈಗ ಒಂದು ಕಬ್ಬಿಣದ ತುಂಡು ಅಯಸ್ಕಾಂತವನ್ನು ಅಲುಗಾಡಿಸೋದಿಲ್ಲ, ಅಯಸ್ಕಾಂತದ ಆಕರ್ಷಣೆಯಿಂದ ಕಬ್ಬಿಣದ ತುಂಡು ಅಲುಗಾಡ್ತದೆ. ಇಲ್ಲಿಯೂ ಕೂಡ ಪರಮಾತ್ಮನ ಚೈತನ್ಯದಿಂದ ಈ ಶರೀರಾದಿಗಳು ಕೆಲಸ ಕಾರ್ಯಗಳನ್ನು ಮಾಡೋದು, ಜನನ ಮರಣವನ್ನು ಪಡಿತವೆ ಹೊರತು ಪರಮಾತ್ಮನು ಚುಂಬಕ ಶಿಲೆ ಅಂತಂದರೆ ಅಯಸ್ಕಾಂತವಿದ್ದಂತೆ ಆತನು ತಟಸ್ಥನಾಗಿರ್ತಾನೆ. ಆದರೆ ಆ ಪರಮಾತ್ಮನ ಚೈತನ್ಯದ ಬಲದಿಂದ ಲೋಹ ಚಲಿಸುವಂತೆ ಈ ಶರೀರಾದಿಗಳು ಚಲಿಸ್ತವೆ. ಅಂದರೆ ಈ ಪ್ರಕೃತಿಯಲ್ಲಿ ನಡೀತಕ್ಕಂಥ ಜಗತ್ ಕಾರ್ಯವು ನಡೀತದೆ. ಹೀಗೆಯೇ ಆತ್ಮನ ಸಂಬಂಧದಿಂದ ದೇಹವು ಚೇಷ್ಟಿಸುವುದೇ ಹೊರತು ದೇಹವು ಎಂದಿಗೂ ಆತ್ಮನನ್ನು ಚಲನೆಗೊಳಿಸದು. ದೀಪದ ಬೆಳಕಿನ ಸಹಾಯದಿಂದ ಮನೆಯ ಕೆಲಸಗಳು ನಡೆಯುತ್ತಿದ್ದರೂ ದೀಪವು ಮನೆಗಿಂತ ಬೇರೆಯಲ್ಲವೇ? ದೀಪಕ್ಕೂ ಮನೆಗೂ ಇರುವ ವ್ಯತ್ಯಾಸವೆಷ್ಟು? ಕಾಷ್ಟದಲ್ಲಿ ಅಂದರೆ ಸೌದೆಯಲ್ಲಿ ಅಗ್ನಿ ಅಡಗಿದ್ದರೂ ಕಾಷ್ಟವು ಆಗಿರುವುದೇ ಇಲ್ಲ. ಅದೇ ರೀತಿಯಲ್ಲಿ ಆಕಾಶದಲ್ಲಿ ಅಗಣಿತವಾಗಿ ಮೇಘಗಳು ಹುಟ್ಟಿದರೂ ಅವು ಗಗನವನ್ನು ಅಂಟದಿರುವಂತೆ. ಆಕಾಶದಲ್ಲಿ ಮೋಡ ರಾಶಿ ಇರ್ತದೆ ಮಳೆಗಾಲದಲ್ಲಿ, ಆದರೆ ಅದು ಗಗನವನ್ನು ಅಂಟೋದಿಲ್ಲ, ಅದು ಒಂದು ಹಂತದಲ್ಲಿ ಇರ್ತದೆ. ಇದೇ ರೀತಿಯಲ್ಲಿ ಕ್ಷೇತ್ರಜ್ಞನು ಕ್ಷೇತ್ರಕ್ಕಿಂತಲೂ ಬೇರೆಯಾಗಿರುವನು. ಅರ್ಥ ಆಯ್ತಲ್ವಾ? ಪರಮಾತ್ಮನು ಈ ಶರೀರಕ್ಕಿಂತ ಬೇರೆಯಾಗಿದ್ದಾನೆ. ಆಕಾಶದಲ್ಲಿರುವ ಸೂರ್ಯನೊಬ್ಬನೇ ಜಗತ್ತೆಲ್ಲವನ್ನು ಬೆಳಗುವಂತೆ ಕ್ಷೇತ್ರಜ್ಞನು ಸಹ ಸಮಸ್ತ ಕ್ಷೇತ್ರಗಳನ್ನು ಬೆಳಗುವನೆಂಬ ವಿಷಯದಲ್ಲಿ ಯಾವ ಸಂದೇಹವನ್ನು ಹೊಂದಬೇಡ. ಅಂದರೆ ಪರಮಾತ್ಮನೆಂಬುವನು ಒಬ್ಬನೇ, ಆತನು ಈ ಶರೀರವನ್ನು ಬೆಳಗ್ತಾ ಇರ್ತಾನೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅರ್ಜುನ ಅಂತ ಇಲ್ಲಿ ಪರಮಾತ್ಮನು ಹೇಳ್ತಾ ಇದ್ದಾನೆ. ಅಂದರೆ ದೇಹ ಬೇರೆ, ಕ್ಷೇತ್ರಜ್ಞ ಬೇರೆ, ಕ್ಷೇತ್ರ ಬೇರೆ, ಆದರೆ ಇದರಲ್ಲಿ ಯಾವ ಸಂಬಂಧವೂ ಕೂಡ ಪರಮಾತ್ಮನಿಗೆ ಇರೋದಿಲ್ಲ. ಇನ್ನು ಮುಂದುವರೆದು ಹೇಳ್ತಾನೆ ಕೃಷ್ಣ ಪರಮಾತ್ಮನು,
ಈ ಪ್ರಕಾರ ಶ್ರೀಕೃಷ್ಣನು ತನ್ನ ಪರಮಪ್ರಿಯನಾದ ಅರ್ಜುನನಿಗೆ ಆತ್ಮ ಅನಾತ್ಮರ ನಿಜ ಸ್ವರೂಪವನ್ನು ಚೆನ್ನಾಗಿ ಬೋಧಿಸಿದನು. ಕೊಡದಲ್ಲಿರುವ ನೀರನ್ನು ಮತ್ತೊಂದು ಕೊಡಕ್ಕೆ ಸುರಿದಂತೆ ಶ್ರೀಕೃಷ್ಣನು ತನ್ನ ಅನುಭವವನ್ನು ಅರ್ಜುನನ ಹೃದಯಕ್ಕೆ ತುಂಬಿದನು. ನರನೇ ನಾರಾಯಣನಾಗಿರುವಲ್ಲಿ ಯಾರು ಯಾರಿಗೆ ಏನನ್ನು ಕೊಟ್ಟರು? ಶ್ರೀಕೃಷ್ಣನು ತನ್ನ ಬೆರಳನ್ನು ಆಡಿಸುತ್ತಾ ನೀನೇ ನಾನಾಗಿರುವೆನೆಂದು ಅರುಹಿದನು. ಸಾರಾಂಶ ಏನೆಂದರೆ, ಶ್ರೀ ಭಗವಂತನು ತನ್ನ ಸರ್ವಸ್ವವನ್ನು ಪಾರ್ಥನಿಗೆ ಅರ್ಪಿಸಿದನು. ಇದರಿಂದ ಸಂತೋಷಗೊಂಡ ಪಾರ್ಥನಿಗೆ ಮತ್ತು ಜ್ಞಾನಶ್ರವಣಗಳನ್ನು ಮಾಡಬೇಕೆಂಬ ಲಾಲಸೆಯು ವೃದ್ಧಿಗೊಂಡಿತು. ದೀಪಕ್ಕೆ ಎಣ್ಣೆಯನ್ನು ಹಾಕುವುದರಿಂದ ಬೆಳಕು ಚೆನ್ನಾಗಿ ವೃದ್ಧಿಗೊಳ್ಳುವುದಲ್ಲೇ ಶಾಂತವಾಗದಿರುವಂತೆ, ಈಗ ದೀಪ ಉರಿತಾ ಇರ್ತದೆ, ಅದಕ್ಕೆ ಎಣ್ಣೆಯನ್ನು ಹಾಕಿದ್ರೆ ಅದು ಮತ್ತಷ್ಟು ಚೆನ್ನಾಗಿ ಉರಿತದೆ ಹೊರತು ಅದು ಶಾಂತವಾಗಿ ಆರೋಗೋದಿಲ್ಲ. ಆ ರೀತಿಯಲ್ಲಿ ಪರಮಾತ್ಮನ ಉಪದೇಶವನ್ನು ಕೇಳ್ತಾ ಕೇಳ್ತಾ ಅರ್ಜುನನಿಗೆ ಮತ್ತಷ್ಟು ಕೇಳಬೇಕು ಅಂತ ಆಸೆ ಹುಟ್ಟಾಯ್ತೆ ಹೊರತು ಸಾಕಪ್ಪ ಅನ್ನಿಸ್ಲಿಲ್ಲ ಅವನಿಗೆ. ಅರ್ಜುನನ ಅಂತಃಕರಣದಲ್ಲಿ ತೃಪ್ತಿ ಹುಟ್ಟಿದೆ. ತೃಪ್ತಿ ಹುಟ್ಟದೆ ಪುನಃ ಪುನಃ ಈ ಸರಸ ಸಂಭಾಷಣೆಯನ್ನು ಕೇಳಬೇಕೆಂದು ಮನಸ್ಸಿನಲ್ಲಿ ಆಸೆಯು ಹೆಚ್ಚಿತು. ಈ ರೀತಿಯಲ್ಲಿ ಅಪಾರವಾದ ಸ್ಫೂರ್ತಿ ಉಂಟಾಯಿತು ಅರ್ಜುನನಿಗೆ, ನಾನು ಮತ್ತೆ ಮತ್ತೆ ಕೇಳಬೇಕು ಅಂತ. ಈ ವಿಚಾರವನ್ನು ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ. ಆಗ ಸಂಜಯನು ಹರ್ಷದಿಂದ ಧೃತರಾಷ್ಟ್ರನ ಒಡನೆ ಹೀಗೆಂತಾನೆ, ಹೇ ರಾಜ, ಅರ್ಜುನನ ಶ್ರವಣದ ಇಚ್ಛೆಯನ್ನು ನೋಡಿದ ಯಾದವೇಂದ್ರನು ಅಂದರೆ ಶ್ರೀಕೃಷ್ಣನು ಹರ್ಷದಿಂದ ಪುಳಕಿತನಾಗಿ ತನ್ನ ಸರಸ ಸಂಭಾಷಣೆಯನ್ನು ಮುಂದುವರಿಸಿದನು. ಈ ಸಂಭಾಷಣಕ್ಕೆ ಮೂರು ಲೋಕದಲ್ಲಿ ಯಾವುದು ತಾನೇ ಸಾಟಿಯಾಗಬಲ್ಲದು? ಈಗ ಅರ್ಜುನನಿಗಿರ್ತಕ್ಕಂಥ ಉತ್ಸಾಹವನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮನು ತನ್ನ ಮಾತನ್ನು ಮುಂದುವರಿಸ್ತಾನೆ. ಈ ಸಂಭಾಷಣೆಗೆ ಈ ಮೂರು ಲೋಕದಲ್ಲಿ ಯಾವುದೂ ಸಾಟಿಯಾಗುವುದಿಲ್ಲ ಅನ್ನೋದನ್ನು ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಈ ಮಾತನ್ನು ಜ್ಞಾನೇಶ್ವರಿ ಮಹಾರಾಜರು ಕೂತ್ಕೊಂಡು ಕೇಳ್ತಾ ಇರ್ತಕ್ಕಂಥ ಶ್ರೋತೃಗಳಿಗೆ ಹೇಳ್ತಾ ಇರ್ತಾರೆ. ಇನ್ನು ಮುಂದೆ ಏನು ನಡೀತದೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.